ಹಾಯ್ ಆಲ್, ಈ ವಿಡಿಯೋದಲ್ಲಿ ಕೀಟೋ ಸೋಪ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಈ ಸೋಪ್ನ ಏಕೆ ಯೂಸ್ ಮಾಡ್ತಾರಂದರೆ ಟ್ರೀಟ್ಮೆಂಟ್ ಆಫ್ ಫಂಗಲ್ ಸ್ಕಿನ್ ಇನ್ಫೆಕ್ಷನ್ಗೆ ಬಳಸುತ್ತಾರೆ. ಅಂದರೆ ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಶಿಲೀಂಧ್ರ ಸೋಂಕು ಅಂತಲೂ ಕರೆಯುತ್ತಾರೆ. ಈ ಫಂಗಲ್ ಇನ್ಫೆಕ್ಷನ್ನಿಂದ ಬರುವಂತಹ ಈಚಿಂಗ್, ರೆಡ್ನೆಸ್, ಇನ್ಫ್ಲಮೇಷನ್, ಇರಿಟೇಷನ್ ಅಂದರೆ ಈ ಶಿಲೀಂಧ್ರ ಸೋಂಕಿನಿಂದ ಬರುವಂತಹ ಕೆಂಪು, ಉರಿಯೂತ, ಕಿರಿಕಿರಿ, ಊತವನ್ನು ತಡೆಗಟ್ಟಲು ಈ ಸೋಪ್ನ ಬಳಸುತ್ತಾರೆ. ಇದು ಹೆಚ್ಚಾಗಿ ಕಾಲು ಬೆರಳುಗಳ ಮಧ್ಯದಲ್ಲಿ ಮತ್ತು ಒಳತೊಡೆಗಳ ಮಧ್ಯದಲ್ಲಿ ಕಾಣಿಸಿಕೊಳ್ಳುತ್ತದೆ. ಮತ್ತು ಈ ಸೋಪ್ನ ರಿಂಗ್ ವರ್ಮ್, ಸ್ವೆಟ್ ರ್ಯಾಷಸ್, ವೆಜೈನಲ್ ಥ್ರಶ್ಗೂ ಕೂಡ ಬಳಸುತ್ತಾರೆ. ಈ ಸೋಪ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಕೆಟಾಕೆನಜೋಲ್ ಎಂಬ ಆ್ಯಂಟಿ ಫಂಗಲ್ ಮೆಡಿಸಿನ್ ಇದೆ. ಈ ಮೆಡಿಸಿನ್ ಫಂಗಿ ಬೆಳವಣಿಗೆಯನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ. ಈ ಸೋಪ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಡೋಸ್ ಮತ್ತು ಡ್ಯೂರೇಷನ್ನ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ. ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಈ ಸೋಪ್ನ ಯೂಸ್ ಮಾಡಿ. ಡೈಲಿ 2 ಟೈಮ್ಸ್ ಮಾರ್ನಿಂಗ್ ಮತ್ತು ನೈಟ್ ಈ ಸೋಪ್ನ ಯೂಸ್ ಮಾಡಿ. ಅಥವಾ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಯೂಸ್ ಮಾಡಲು ಹೇಳಿರುತ್ತಾರೋ ಹಾಗೆ ಈ ಸೋಪ್ನ ಯೂಸ್ ಮಾಡಿ. ಈ ಸೋಪ್ನ ಸೈಡ್ ಎಫೆಕ್ಟ್ಸ್: ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಕಾಣಿಸಿಕೊಳ್ಳುವುದಿಲ್ಲ. ಒಂದು ವೇಳೆ ಬರ್ನಿಂಗ್ ಸೆನ್ಸೇಷನ್, ಈಚಿಂಗ್, ಡಯೇರಿಯಾ, ಅಬ್ಡಾಮಿನಲ್ ಪೇನ್, ನಾಸಿಯಾ, ವಾಮಿಟಿಂಗ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ. ನಿಮ್ಮ ಸ್ಕಿನ್ಗೆ ಈ ಸೋಪ್ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಪಿಯರ್ ಆಗುತ್ತದೆ. ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ಸೋಪ್ನ ಸೇಫ್ಟಿ ಅಡ್ವೈಸ್: ಇದರಲ್ಲಿರುವಂಥ ಮೆಡಿಸಿನ್ಸ್ನಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ದರೆ ಈ ಸೋಪ್ನ ಯೂಸ್ ಮಾಡಬಾರದು. ಹಾಗೆ ಈ ಸೋಪ್ನ ಮೋರ್ ದೆನ್ 4 ವೀಕ್ಸ್ ಅಂದರೆ 4 ವಾರಗಳ ನಂತರ ಈ ಫಂಗಲ್ ಇನ್ಫೆಕ್ಷನ್ ನಿಮಗೆ ಕಡಿಮೆ ಆಗದೇ ಇದ್ದರೆ ಈ ಸೋಪ್ನ ಯೂಸ್ ಮಾಡಬಾರದು. ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಮತ್ತು ಈ ಸೋಪ್ನ ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಮತ್ತು ಬ್ರೇಸ್ಟ್ ಫೀಡಿಂಗ್ ವುಮೆನ್ಸ್ಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ. ನೀವೇ ಸೆಲ್ಫ್ ಮೆಡಿಕೇಷನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಯೂಸ್ ಮಾಡಬಾರದು. ಮತ್ತು ನಿಮ್ಮ ಇನ್ಫೆಕ್ಷನ್ ಸಂಪೂರ್ಣವಾಗಿ ರಿಮೂವ್ ಆಗುವವರೆಗೂ ಈ ಕೆಟಾಕೆನಜೋಲ್ ಸೋಪ್ನ ಯೂಸ್ ಮಾಡಿ. ಮಧ್ಯದಲ್ಲಿ ಸ್ಕಿಪ್ ಮಾಡುವುದರಿಂದ ಮತ್ತೆ ಈ ಫಂಗಲ್ ಇನ್ಫೆಕ್ಷನ್ ಬರುವಂಥ ಚಾನ್ಸಸ್ ಕೂಡ ಇರುತ್ತದೆ. ಆದ್ದರಿಂದ ಕಂಪ್ಲೀಟ್ ಫುಲ್ ಕೋರ್ಸ್ ಮುಗಿಯುವವರೆಗೂ ಈ ಸೋಪ್ನ ಬಳಸಿ. ಹಾಗೆ ಈ ಸೋಪ್ನ ಫಂಗಲ್ ಇನ್ಫೆಕ್ಷನ್ ಬಿಟ್ಟು ಬೇರೆ ಇನ್ಫೆಕ್ಷನ್ಗೆ ಬಳಸಬಾರದು. ಹಾಗೆ ಬೇರೆ ಅಫೆಕ್ಟೆಡ್ ಆಗಿರುವಂಥ ಜಾಗಗಳಲ್ಲಿ ಕೂಡ ಈ ಸೋಪ್ನ ಅಪ್ಲೈ ಮಾಡಬಾರದು. ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.